Hello everyone, welcome back to the channel. Today we are reviewing on Chinna Chinna Asai. Though the title is in Tamil, it's a pure Malayalam movie directed by Varsha Vasudev and starring Indrans and Madhubala. Chinna Chinna Asai is a gentle, emotional film that revolves around two strangers who meet in Varanasi and gradually develop a meaningful bond. The film focuses on self-discovery, compassion, friendship, loneliness, and second chance. What worked well is definitely Indrans and Madhubala's acting and the cinematography and the background score of Govind Vasanta. If you like slow burning movies, ದಿಸ್ ಈಸ್ ಅ ಮೂವಿ ಫಾರ್ ಯು. ಈ ಒಂದು ಮೂವಿ ನನಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತದೆ ಬಿಕಾಸ್ ಇನ್ 2018 ನಾನು ವಾರಣಾಸಿಗೆ ಒಂದು ಸೋಲೋ ಟ್ರಿಪ್ ಹೋಗಿದ್ದೆ. ಆ ಸಂದರ್ಭದಲ್ಲಿ ನನಗೆ ಈ ವ್ಲಾಗ್ ಮಾಡಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನು ಇಲ್ಲ. ಜಸ್ಟ್ ಐ ವಾಂಟ್ ಟು ಎಂಜಾಯ್ ದ ಪ್ಲೇಸ್. ಈ ಸೋಫಾರ್ ನಾನು ಯಾತ್ರೆಗಳು ಮಾಡಿರುವಂಥದ್ರಲ್ಲಿ ಇಂಡಿಯಾದಲ್ಲಿ ಏನು ಯಾತ್ರೆಗಳನ್ನು ಮಾಡಿದ್ದೀನಿ ಇದರಲ್ಲಿ ನನಗೆ ಫೇವ್ರೇಟ್ ಪ್ಲೇಸ್ ಯಾವುದಪ್ಪ ಅಂತಂದರೆ ಐ ವುಡ್ ಲೈಕ್ ಟು ಸೇ ಇಟ್ ಈಸ್ ವಾರಣಾಸಿ. ಆ ಸಂದರ್ಭದಲ್ಲಿ ಆ ಕಾರಿಡೋರ್ ಏನಿದೆ, ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗ್ಬೇಕಾಗಿರೋಂಥ ಆ ಒಂದು ಕಾರಿಡೋರ್ನ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು, ಗಲ್ಲಿಗಳೆಲ್ಲ ಹಾಗೇ ಇತ್ತು. ಈಗ ನೀವು ವಾರಣಾಸಿ ಅಂತಂದ್ರೆ ಅಲ್ಲಿನ ಗಲ್ಲಿಗಳು, ಆ ಒಂದು ಬಿಲ್ಡಿಂಗ್ಸ್ ಏನಿದೆ, ಹಳೆ ಸ್ಟ್ರಕ್ಚರ್ಸ್ ಏನಿದೆ, ಅದರ ಆ ಒಂದು ನ್ಯಾರೋ ಪಾತ್ನಲ್ಲಿ ಹೋಗುವಂಥ ಒಂದು ಅನುಭವ ಇದೆಯಲ್ಲ, ನಾವು ನಮಗೆ ನಾವೇ ಕಳ್ಕೊಂಡ್ಬಿಡ್ತೀವಿ. ವಾರಣಾಸಿ ಬಗ್ಗೆ ನನಗೆ ಎಷ್ಟು ಹೇಳಿದ್ರು ಸಾಲದು. ವಾರಣಾಸಿಯನ್ನು ಈ ಮೂವಿಯಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ಇಟ್ಸ್ ಅ ಬಾಂಡ್ ಬಿಟ್ವೀನ್ ಟೂ ಸ್ಟ್ರೇಂಜರ್ಸ್. ಯಾರೋ ಇಬ್ಬರು ಲೈಫ್ನಲ್ಲಿ ಗೊತ್ತೇ ಇರೋದಿಲ್ಲ, ಯಾರೋ ಇಬ್ಬರು ವಾರಣಾಸಿ ಅನ್ನುವಂತಹ ಪ್ಲೇಸ್ನಲ್ಲಿ ಮೀಟ್ ಆಗ್ತಾರೆ. ಮೀಟ್ ಆಗಿ ಇದು ಒಂದು ದಿನದಲ್ಲಿ ನಡೆಯುವಂಥ ಸ್ಟೋರಿ. ಅವರ ನಡುವೆ ಒಂದು ಬಾಂಡ್ ಬೆಳೆಯುತ್ತಲ್ಲ, ಆ ಬಾಂಡ್ ಒಂದು ಪ್ಯೂರ್ ಬಾಂಡ್. ಅದು ಹೇಗೆ ಹೋಗಿ ಎಂಡ್ ಆಗ್ತದೆ ಅನ್ನುವುದು ಈ ಮೂವಿಯ ಒಂದು ಒನ್ ಲೈನರ್ ಆಗಿರ್ತದೆ. ಇದು ವಾರಣಾಸಿಯ ಬ್ಯಾಕ್ ಡ್ರಾಪ್ನಲ್ಲಿ ತೋರಿಸಿರುವಂತಹ ರೀತಿ ಇದೆಯಲ್ಲ, ಇದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ನಾನು ಆಗಲೇ ಹೇಳ್ದಂಗೆ ಇದು ಒಂಥರ ಸ್ಲೋ ಬರ್ನ್ ಮೂವಿ, ಒಂದು ಸ್ಲೋ ಪೇಸ್ ಮೂವಿ. ಇದು ಅಂತಹ ಮೂಡ್ನಲ್ಲಿ ಕೂತ್ಕೊಂಡು ನೋಡಿದ್ರೇ ನಮಗೆ ಅದು ಇಷ್ಟ ಆಗ್ತದೆ. ಇಲ್ಲ ಅಂತಂದ್ರೆ ಅದೊಂಥರ ಲ್ಯಾಗ್ ಹೊಡಿತದೆ ನಮಗೆ. ನಿಜವಾಗ್ಲೂ ಆ ಎಮೋಷನ್ನ ಎಂಜಾಯ್ ಮಾಡಿಕೊಂಡು ನಾವು ನಮ್ಮೊಳಗಡೆ ಇರುವಂತಹ ಲೋನ್ಲಿನೆಸ್ಸು, ಮತ್ತೆ ನಾವು ಒಂದು ಸ್ಟ್ರೇಂಜರ್ಸ್, ಎಲ್ಲರೂ ಸ್ಟ್ರೇಂಜರ್ಸೇ ಈ ವರ್ಲ್ಡ್ನಲ್ಲಿ, ಸ್ಟ್ರೇಂಜರ್ಸ್ ಜೊತೆ ನಾವು ಮೀಟ್ ಆಗಿ ದ ವೇ ವಿ ಸೆಲೆಕ್ಟ್ ಅ ಸ್ಟ್ರೇಂಜರ್ ಆಸ್ ಅವರ್ ರಿಲೇಷನ್. ಒಂದು ರಿಲೇಷನ್ ಬೆಳಿಬೇಕಂತಂದ್ರೆ ಎಲ್ಲವೂ ಸ್ಟಾರ್ಟ್ ಆಗೋದು ಸ್ಟ್ರೇಂಜರ್ಸಿಂದ. ಇಬ್ಬರು ಸ್ಟ್ರೇಂಜರ್ಸ್ ಮೀಟ್ ಆಗಿ ಅದು ಪ್ಯೂರ್ ಬಾಂಡ್ ಡೆವಲಪ್ ಆಗಿ ಹೇಗೆ ಎಂಡ್ ಆಗ್ತದೆ ಒಂದು ದಿನದಲ್ಲಿ ಅನ್ನುವಂತಹ ಸ್ಟೋರಿ. ಇದರಲ್ಲಿ ಇಂದ್ರನ್ಸ್ ಅವರ ಒಂದು ಪಾತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ಅವರೊಬ್ಬ ರಿಟೈರ್ಡ್ ಮಾಸ್ಟ್ರು. ಅದೇ ರೀತಿ ಮಧುಬಾಲರವರು ಸೂಪರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಮಧುಬಾಲ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಹಳೆ ಮೂವಿ ರೋಜಾ ಮೂವಿಯಲ್ಲಿ ಚಿನ್ನ ಚಿನ್ನ ಆಸೆ ಅಂತ ಏನು ಹಾಡು ಬರ್ತದೆ ಅದೇ ಟೈಟಲನ್ನು ತಗೊಂಡಿದ್ದಾರೆ ಬಿಕಾಸ್ ಆಫ್ ಮಧುಬಾಲ. ಐ ಥಿಂಕ್ ಮಧುಬಾಲರವರು ಇದರಲ್ಲಿ ಸೆಂಟ್ರಲ್ ಕ್ಯಾರೆಕ್ಟರ್ನ ಮಾಡ್ತಾರೆ. ಇವರು ಇದರಲ್ಲಿ ಒಂದು ಟಾಕ್ಸಿಕ್ ರಿಲೇಷನ್ನಲ್ಲಿ ಇದ್ದವರು ಅನ್ನೋದು ಅವರ ಒಂದು ಕನ್ವರ್ಸೇಷನ್ ಗೊತ್ತಾಗ್ತದೆ. ಗೈಸ್, ಈ ಕಂಪ್ಲೀಟ್ ಮೂವಿ ಇಟ್ಸ್ ಎ ಕನ್ವರ್ಸೇಷನ್ ಬಿಟ್ವೀನ್ ಟು. ಅವರ ಒಂದು ವಾಕ್ ನಡ್ಕೊಂಡು ಹೋಗ್ತಾ ಇರ್ತಾರೆ, ಮಾತಾಡ್ಕೊಂಡು ಅಲ್ಲಿ ಕೂರ್ತಾರೆ ವಾರಣಾಸಿಯಲ್ಲಿ. ಅದರ ಜೊತೆಗೆ ನಾವು ವಾರಣಾಸಿ ಏನು ಅಂತ ತಿಳಿಬಹುದು. ಅಲ್ಲಿನ ಫುಡ್ ಸ್ಟೈಲ್ ಪರಿಚಯಿಸ್ತಾರೆ. ಮತ್ತೆ ವಾರಣಾಸಿಯನ್ನ ನಾವು ಡೇ ಟೈಮಲ್ಲಿ ಹೆಂಗಿರ್ತದೆ, ನೈಟ್ ಟೈಮ್ನಲ್ಲಿ ಹೆಂಗಿರ್ತದೆ ಅನ್ನೋದನ್ನ ಸೂಪರ್ ಆಗಿ ತೋರಿಸಿದ್ದಾರೆ. ನಾನು ಇದನ್ನೆಲ್ಲವೂ ಇಂಚಾಗಿ ನಾನು ವಾರಣಾಸಿಗೆ ಹೋದಾಗ ಅದನ್ನು ಎಂಜಾಯ್ ಮಾಡಿದ್ದೆ. ಇಂತಹ ಕ್ಯಾರೆಕ್ಟರ್ಸ್ಗಳನ್ನು ನೋಡಿದ್ದೆ ಆ ಘಾಟ್ಗಳಲ್ಲಿ, ವಾರಣಾಸಿಯ ಘಾಟ್ಗಳಲ್ಲಿ ತಮ್ಮ ರಿಲೇಷನ್ಸನ್ನು ಕಳ್ಕೊಂಡು ಸುಮ್ಮನೆ ಕೂತಿರುವಂತಹ ಜನರನ್ನ ಎಷ್ಟೋ ಜನ ನೋಡಿದ್ದೆ. ನಾನು ಈಗ ಹೇಳ್ತಾ ಇದ್ರೆ ಈ ಫಿಲಮ್ಗೋಸ್ಕರ ಹೇಳ್ದಂಗೆ ಆಗ್ತದೆ ಅಲ್ಲ, ಐ ಹ್ಯಾವ್ ಟ್ರೂಲಿ ಎಕ್ಸ್ಪೀರಿಯನ್ಸ್ಡ್ ಇಟ್. ಅಲ್ಲಿ ಕೂತು ನಾನು ನೋಡಿದಾಗ ನನಗೆ ಅನ್ನಿಸ್ತಾ ಇತ್ತು. ಆದರೆ ವಾರಣಾಸಿ ಗೈಸ್ ಒಂದು ಅದ್ಭುತವಾದಂಥ ಅನುಭವ. ನಿಮಗೆ ಚಾನ್ಸ್ ಸಿಕ್ಕಿದ್ರೆ ಫ್ರೆಂಡ್ಸ್ ಜೊತೆ ಎಲ್ಲ ಒಬ್ಬರೇ ಹೋಗುವಂತಹ ಒಂದು ಸಂದರ್ಭ ಇದ್ದರೆ ಅಲ್ಲೋ ಕೂತ್ಕೊಬೋದು. ಬಟ್ ವಾರಣಾಸಿಗೆ ಹೋದ್ರೆ ನಾವು ಬೇರೆ ಒಂದು ವೈಬ್ ಹೋಗ್ಬಿಡ್ತೀವಿ. ನಾವು ಲೈಫ್ ಏನು ಅನ್ನೋದನ್ನು ನಾವು ತಿಳ್ಕೊಂಬಿಡ್ತೀವಿ. ಲೈಫ್ನ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಲೈಫ್ ಅನ್ನೋದು ನಮಗೆ ಎಲ್ಲೋ ಒಂದು ಕಡೆ ಆನ್ಸರ್ ಸಿಕ್ಬಿಡ್ತದೆ. ವಾರಣಾಸಿಯಲ್ಲಿ ಎಲ್ಲೋ ಒಂದು ಕಡೆ ಆ ಘಾಟ್ ಹತ್ರ ಕೂತಾಗ ನಮಗೆ ಸಿಗ್ತದೆ. ಈ ಅನುಭವ ಈ ಮೂವಿಯನ್ನು ನೋಡುವಾಗ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಇಲ್ಲಿ ಮಧುಬಾಲ ಮಾಡಿರುವಂತಹ ಕ್ಯಾರೆಕ್ಟರು, ಅವರು ಒಂದು ಟ್ರಾಮ್ಯಾಟಿಕ್ ಕಂಡೀಷನಲ್ಲಿ ಇರ್ತಾರೆ. ಯಾವ ಥರ ಟ್ರಾಮಾ ಅಂತಂದರೆ, ಇವರು ಆಲ್ರೆಡಿ 2ನೇ ಮದುವೆ ಆಗಿರ್ತಾರೆ, ಒಂದು ಟಾಕ್ಸಿಕ್ ರಿಲೇಷನಲ್ಲಿ ಇರ್ತಾರೆ. ಟಾಕ್ಸಿಕ್ ರಿಲೇಷನ್ ಅಂದರೆ ಗೊತ್ತಲ್ಲ ನಮಗೆ, ಬಿಟ್ಟೋಗಂಗಿಲ್ಲ ಅವರನ್ನ. ಅವರು ಪ್ರೀತಿ ಮಾಡ್ತಾ ಇದ್ದಾರೋ ಇಲ್ವೋ, ಅಥವಾ ನಮ್ಮನ್ನ ಕೇರ್ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನೋಂಥ ಡೌಟಲ್ಲೇ ಅವ್ರ ಜೊತೆ ರಿಲೇಷನನ್ನು ಕಂಟಿನ್ಯೂ ಮಾಡೋದಿದೆಯಲ್ಲ, ಇದು ಒಂಥರ ಟಾಕ್ಸಿಕ್ ರಿಲೇಷನ್.
ಅವರು ಬೇಕೋ ಬೇಡೋ ಅಂತ ನೋಡ್ತಾ ಇರ್ತಾರೆ ಇವ್ರನ್ನ, ಆದ್ರೆ ಇವ್ರಿಗೆ ಸಿಕ್ಕಾಬಟ್ಟೆ ಅವ್ರ ಮೇಲೆ ಪ್ರೀತಿ, ಕೇರಿಂಗು, ಲವ್, ಆ ರೀತಿ ಒಂಥರ. ಅದರ ಒಂದು ವಿಕ್ಟಿಮ್ ಯಾರಪ್ಪ ಅಂತಂದ್ರೆ ಈ ಮಧುಬಾಲ. ಈ ಒಂದು ಮೂವಿಯಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ತ್ಯಾಗ ಮಾಡ್ಬಿಡೋದು ಬೇರೆಯವ್ರಿಗೋಸ್ಕರ, ಹಿಂಗೆ ಕೂತ್ಕೊಳ್ಳೋದು. ಈ ತರ ಕೈಂಡ್ ಆಫ್ ರಿಲೇಷನ್ ಅನ್ನ ನಾವು ಟಾಕ್ಸಿಕ್ ಅಂತ ಕರಿತೀವಿ. ಇದನ್ನ ಇವರು ಅದ್ಭುತವಾಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ. ಇವ್ರಿಗೆ ಇದರಲ್ಲಿ ಒಂದು 52 ವಯಸ್ಸು. ನಮ್ಮ ಇಂದ್ರನ್ಸ್ ಏನ್ ಆಕ್ಟ್ ಮಾಡಿದ್ದಾರೆ, ಈ ರಿಟೈರ್ಡ್ ಮಾಸ್ಟರ್, ಅವರು ವಾರಣಾಸಿಗೆ ಬಂದಿರ್ತಾರೆ ಅವರ ಮಗಳ ಜೊತೆ. ಅವ್ರ ಮಗಳು ಒಂದು ಕಥಕ್ ಪ್ರಾಕ್ಟೀಸ್ ಅಲ್ಲಿ ಇರ್ತಾರೆ, ಕಥಕ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಲ್ಲಿ ಬಂದಿರ್ತಾರೆ. ಇವರು ತುಂಬಾ ದಿನದಿಂದ ಅಲ್ಲಿ ವಾರಣಾಸಿಗೆ ಬಂದು ವಾರಣಾಸಿ ಎಲ್ಲ ಅವ್ರಿಗೆ ತುಂಬಾ ಪರಿಚಯ ಆಗಿರ್ತದೆ. ಆ ಸಂದರ್ಭದಲ್ಲಿ ಈ ಒಂದು ಲೇಡಿನ ಮೀಟ್ ಆಗ್ತಾರೆ. ಇಬ್ರು ಸ್ಟ್ರೇಂಜರ್ಸು ಏನೋ ಒಂದು ಕಾರಣದಿಂದ ಅಲ್ಲಿ ಮೀಟ್ ಆಗಿ ಅವರ ನಡುವೆ ನಡೆಯುವಂತಹ ಒಂದು ಕಾನ್ವರ್ಸೇಷನ್, ಅವರು ಮಧುಬಾಲ ಏನು ಅಲ್ಲಿ ಬಂದಿರ್ತಾರೆ, ಅವರ ಒಂದು ಹಳೆ ಪಾಸ್ಟ್ ಏನು, ಅವರ ಟಾಕ್ಸಿಕ್ ರಿಲೇಷನ್ ಬಗ್ಗೆ ಅಲ್ಲಿ ಹೇಳ್ತಾರೆ. ಅವರು ಆ ಟಾಕ್ಸಿಕ್ ರಿಲೇಷನ್ ಅಲ್ಲಿ ಏನಿರ್ತಾರೆ ಅವ್ರಿಗೆ ಗೊತ್ತಿಲ್ಲ ಅದು ನಾನು ಟಾಕ್ಸಿಕ್ ರಿಲೇಷನ್ ಅಲ್ಲಿ ಇದ್ದೆ ಅಂತ. ಅವರ ಎಕ್ಸ್ಪೀರಿಯನ್ಸ್ ಅನ್ನ ಅವರು ಶೇರ್ ಮಾಡ್ಕೊಂಡು ಹೋಗ್ತಾರೆ. ಅವರ ಚಿನ್ನ ಆಸೆ ಅಂತಂದ್ರೆ ಸಣ್ಣ ಆಸೆಗಳು, ಆ ಸಣ್ಣ ಆಸೆಗಳು ಅವರ ಮನಸ್ಸಲ್ಲಿ ಏನಿತ್ತು ಅನ್ನೋದನ್ನ ಈ ಒಂದು ಸ್ಟ್ರೇಂಜರ್ ಹತ್ರ ಅವರು ಹೇಳ್ಕೊಂಡು ಹೋಗ್ತಾರೆ. ಆ ಒಂದು ಆಸೆಗಳನ್ನ ಅವರು ಪೂರೈಸ್ಕೊಂಡು ಹೋಗ್ತಾರೆ. ಅದನ್ನೆಲ್ಲ ಎಂಜಾಯ್ ಮಾಡ್ತಾರೆ. ಎಂಜಾಯ್ ಮಾಡಿ ಆ ಕೊನೆಗೆ ಏನಾಗ್ತದೆ ಅನ್ನುವುದೇ ಈ ಮೂವಿ ಆಗಿರ್ತದೆ. ನೀವು ಸ್ಲೋ ಪೇಸ್ ಮೂವಿ, ಈ ರೀತಿ ಎಮೋಷನಲಿ ಬಾಂಡ್ ಮೂವಿಗಳನ್ನ ನೀವು ಇಷ್ಟಪಡೋದಾದ್ರೆ ದಿಸ್ ಮೂವಿ ಈಸ್ ಅಬ್ಸಲ್ಯೂಟ್ಲಿ ಫಾರ್ ಯು ಗೈಸ್. ನೀವೇನಾದರೂ ಬಡಿ ಮೂವಿಗಳನ್ನ ಲೈಕ್ ಮಾಡೋದಾದ್ರೆ ನಿಮಗೆ ಈ ಮೂವಿ ಅಲ್ಲ. ನೀವು ನೋಡಕ್ ಹೋದ್ರೆ ನಿಮಗೆ ಸಿಕ್ಕಾಬಟ್ಟೆ ಬೋರ್ ಆಗ್ತದೆ. ನನಗೆ ಅದ್ಭುತವಾದಂತಹ ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟಂತಹ ಈ ಮೂವಿ, ಇದು ನಿಮಗೆ OTT ಪ್ಲಾಟ್ಫಾರ್ಮ್ ಅಲ್ಲಿ ಆಲ್ರೆಡಿ ಅವೈಲಬಲ್ ಇದೆ. ಲ್ಯಾಂಗ್ವೇಜ್ಗಳಲ್ಲಿ ಅವೈಲಬಲ್ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಇದು ತಮಿಳ್ ಟೈಟಲ್ ಇರುವಂತಹ ಮಲಯಾಳಂ ಮೂವಿ, ಕನ್ನಡದಲ್ಲೇ ಅವೈಲಬಲ್ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ನೀವು ಈ ರೀತಿಯಾದಂತಹ ಮೂವಿಗಳನ್ನು ಇಷ್ಟಪಡೋದಾದ್ರೆ ದಿಸ್ ಮೂವಿ ಫಾರ್ ಯು, ಅಬ್ಸಲ್ಯೂಟ್ಲಿ ಫಾರ್ ಯು ಗೈಸ್. ಸುಮ್ಮನೆ ಕೂಲಾಗಿ ಈ ಥರ ಮಳೆ ಬರುವಾಗ ಆರಾಮಾಗಿ ಕೂತ್ಕೊಂಡು ನಾವು ಎಂಜಾಯ್ ಅನ್ನ ಮಾಡ್ಬೋದು ಈ ರೀತಿಯಾದಂತಹ ಮೂವಿ. ನಾನು ವಾರಣಾಸಿಯಲ್ಲಿ ಎಕ್ಸ್ಪೀರಿಯನ್ಸ್ ಏನು ಮಾಡಿದ್ದೆ, ನಾನು 4 ದಿನ ವಾರಣಾಸಿಯಲ್ಲಿದ್ದು ಏನು ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿದ್ದೆ. ನಾನು ಆ ಟೈಮ್ನಲ್ಲಿ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ವಾರಣಾಸಿಗೆ ಹೋಗ್ಬೇಕಂತಿದ್ದೀನಿ. ಆ ಟೈಮ್ನಲ್ಲಿ ನನ್ನ ಹತ್ರ ಕ್ಯಾಮ್ರಾಸ್ ಇದೆ. ಐ ವಿಲ್ ವ್ಲಾಗ್ ಇಟ್. ಡೆಫಿನೆಟ್ಲಿ ನಾನು ಅದನ್ನ ಫೀಲ್ ಮಾಡ್ಕೊಳ್ತೀನಿ. ಡೆಫಿನೆಟ್ಲಿ ಆ ಒಂದು ವ್ಲಾಗನ್ನು ಮಾಡಬೇಕು. ಅಗೇನ್ ಐ ಶುಡ್ ಎಕ್ಸ್ಪೀರಿಯನ್ಸ್ ದಟ್ ವಾರಣಾಸಿ ಅಂತ ಹೇಳ್ತಾ ಈ ಮೂವಿಯನ್ನು ನೋಡಿ ವಾರಣಾಸಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಹ್ಯಾವ್ ಅ ನೈಸ್ ಡೇ.